ಹೋಗಿ ಬಂದ್ರ ಅಲ್ಲಿಗೆ? ನಿನ್ನೆ ಹೋಗಿದ್ರಾ? ಅಮ್ಮ ಏನೇನು? ಅಮ್ಮ ಗಿಡ ಎಲ್ಲ ಇಟ್ಟು ಪಾಟು ಮನೆ ಹಿಂದ್ಗಡೆ ಇಟ್ಟಿದೀವಿ. ಹೌದಾ? ಹೌದಮ್ಮ. ಅಮ್ಮ ನಂಗೆ ನಾಳೆ ಒಂದ್ ಸೀರೆ ಬೇಕಮ್ಮ ಉಟ್ಕೊಂಡು ಹೋಗೋದಿಕ್ಕೆ. ಸೀರೆ ಯಾಕನು? ತಡಿ ಒಂದ್ ನಿಮಿಷ. ಆಯ್ತು ಕೀರ್ತನ, ಫೋನ್ ಇಡ್ತೀನಿ ಆಯ್ತಾ? ಇವಳು ಏನೋ ಕೇಳ್ತಾ ಇದ್ದಾಳೆ, ನಾಳೆ ಮಾಡ್ತೀನಿ ಫ್ರೀ ಇದ್ದಾಗ. ಸರಿ ಸರಿ. ಯಾಕನ್ನು ಸೀರೆ ಸೀರೆ ಯಾಕೆ ಉಟ್ಕೊಂಡು ಹೋಗ್ತೀಯಾ? ಅಮ್ಮ ನಾಳೆ ನಮ್ಮ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಮ್ಮ, ಅದಕ್ಕೆ ನಾನು ಅಮ್ಮನ ವೇಷ ಹಾಕೋಣ ಅಂತ. ಹೌದಾನು? ಅಯ್ಯೋ ನಾನು ಸೀರೆ ಉಟ್ಕೊಳ್ತಾಳಂತೆ. ಆಯ್ತನು, ಹಾಗಾದ್ರೆ ಒಂದ್ ಮಾಡು. ನನ್ನ ಹತ್ರ ಹೊಸ ಸೀರೆ ಒಂದಿದೆ, ಅದನ್ನ ತಗೊಂಡೋಗಿ ಕೊಟ್ಟು ಟೈಲರ್ ಹತ್ರ ಬ್ಲೌಸ್ ಹೊಲ್ಸ್ಕೊ ಬರ್ತೀಯ ನಿನ್ನ ಅಳತೆಗೆ. ನಾಳೆ ಬೆಳಗ್ಗೆ ಕೊಡಕ್ಕಾಗತ್ತಂತ ಕೇಳ್ಕೊಂಬಾ. ಆಯ್ತಮ್ಮ, ಕೊಡಿ. ತಗೋನು. ಏನ್ ಹಂಗ್ ನೋಡ್ತಾ ಇದೀಯಾನು? ಅಮ್ಮ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಮ್ಮ. ಹೌದು, ಇದು ನಿಮ್ ಚಿಕ್ಕಮ್ಮನ ಮದ್ವೆಗೆ ನನಗೆ ಕೊಟ್ಟಿದ್ದು. ನಾನು ಬ್ಲೌಸ್ ಹೊಲಿಲೇ ಇಲ್ಲ. ಇದು ನಿನ್ನ ಅಳತೆಗೆ ಬ್ಲೌಸ್ ಹೊಲಿಯಕ್ಕೆ ಕೇಳು ಆಯ್ತಾ? ಆರೆಂಜ್ ಕಲರ್ ಇರೋದೇ ಸೀರೆ, ರೆಡ್ ಕಲರ್ ಇರೋದು ಬ್ಲೌಸ್. ಸ್ವಲ್ಪ ಜಾಸ್ತಿ ಇದೆ ಬಟ್ಟೆ ಅದ್ರಲ್ಲಿ ಆಯ್ತಾ? ನಿನ್ನ ಅಳತೆಗೆ ಹೊಲ್ದ್ಮೇಲೆ ಉಳಿದಿದ್ದ ಬಟ್ಟೆನ ಕೊಡಕ್ಕೆ ಕೇಳು ಆಯ್ತಾ? ಆಯ್ತಮ್ಮ. ಅದು ನಿಮ್ಮ ಅಕ್ಕ ನಾಳೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತೆ, ಅದಕ್ಕೆ ಸೀರೆ ಉಟ್ಕೊಂಡು ಹೋಗ್ಬೇಕಂತೆ. ಅವಳಿಗೆ ಬ್ಲೌಸ್ ಹೊಲಿಯೋದಕ್ಕೆ ಟೈಲರ್ ಹತ್ರ ಕೊಟ್ಟು ಕಳಿಸ್ತಾ ಇದ್ದೀನಿ. ನನಗೂ ಏನಾದ್ರೂ ಹೊಲ್ಸಮ್ಮ, ಬ್ಲೌಸ್ ಹೊಲ್ಸಮ್ಮ, ನಾನು ಸೀರೆ ಉಟ್ಕೊಳ್ತೀನಮ್ಮ ಪ್ಲೀಸ್ ಅಮ್ಮ. ಅಲ್ಲ ಅಚ್ಚು, ನಿಮ್ಮ ಅಕ್ಕನಿಗೆ ನಾಳೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತೆ, ಅದಕ್ಕೆ ಯಾವ್ದಾದ್ರು ಒಂದು ವೇಷ ಹಾಕ್ಬೇಕಲ್ಲ. ನಿನ್ ಗೊತ್ತಿಲ್ವಾ? ನೀನ್ ಹಾಕ್ಲಿಲ್ವಾ ತರ? ಹಾಕಿದ್ದೀನಿ ಸಣ್ಣ ವಯಸ್ಸಲ್ಲಿ. ಹೌದಲ್ಲ, ಅದೇ ತರ ಅಕ್ಕನಿಗೀಗ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಬಂದಿದೆ ಸ್ಕೂಲಲ್ಲಿ. ಅದಕ್ಕೆ ಅಕ್ಕ ತಾಯಿ ವೇಷ ಹಾಕ್ತಾಳಂತೆ. ಆ ತಾಯಿ ವೇಷಕ್ಕೆ ಸೀರೆ ಉಟ್ರೇನೆ ಚೆನ್ನಾಗಿರುತ್ತೆ. ಆ ಸೀರೆಗೆ ಬ್ಲೌಸ್ ಇಲ್ಲ ಅಕ್ಕನ ಹತ್ರ, ಅದಕ್ಕೆ ಟೈಲರ್ ಹತ್ರ ತಗೊಂಡೋಗ ಕೇಳಿದೀನಿ. ಅಮ್ಮ ಆಯ್ತಮ್ಮ, ಆದ್ರೆ ನನಗೂ ಏನಾದ್ರೂ ಹೊಲ್ಸಮ್ಮ ಪ್ಲೀಸ್ ಅಮ್ಮ. ಸರಿ ಆಯ್ತು. ಬ್ಲೌಸ್ ಅಲ್ಲಿ ಬಟ್ಟೆ ಉಳಿಯುತ್ತೆ, ಅದ್ರಲ್ಲಿ ನಿನ್ಗೆ ಏನ್ ಬರುತ್ತೆ ಅಂತ ಕೇಳು ಟೈಲರ್ ಹತ್ರ. ನಿನ್ಗೆ ಏನ್ ಬರುತ್ತೋ ಆತರ ಹೊಲ್ಸು ಆಯ್ತಾ? ಅಮ್ಮ ನೋಡಮ್ಮ, ಹಿಂಗ್ ಬಟ್ಟೆ ಕಿತ್ಕೊಂಡು ಓಡ್ಬಿಟ್ಲು. ಈಗ ಲೋಗಿ ಏನ್ ಹೇಳ್ತಾಳೋ ಗೊತ್ತಿಲ್ಲ. ಅರ್ಜೆಂಟ್ ಎಲ್ಲದ್ರಲ್ಲೂ ಅರ್ಜೆಂಟ್ ಮಾಡ್ತಾಳೆ. ಹಿಂಗ್ ಓಡ್ತಿದ್ದಾಳೆ ನೋಡು. ನೀನು ಟೈಲರ್ ಶಾಪಿಗೆ ಹೋಗು, ನಾನು ಅವ್ರ ಹತ್ರ ಫೋನ್ ಮಾಡಿ ಹೇಳ್ತೀನಿ ಆಯ್ತಾ? ಹಲೋ, ಗುಡ್ ಮಾರ್ನಿಂಗ್ ಬಾನು. ಗುಡ್ ಮಾರ್ನಿಂಗ್ ಮೇಡಮ್ದಕ್ಕೆ. ಇವತ್ತೇನ್ ಬಾನು ಬೇಗ ಬಂದಿದ್ದೀರಾ ಅಂಗಡಿಗೆ? ಅರೆ ಮೇಡಮ್ದು ಇವತ್ತು ನಮ್ದಕ್ಕೆ ಮನೇಲಿ ಎಲ್ಲ ಕೆಲಸ ಬೇಗ ಆಯ್ತು, ಅದಕ್ಕೆ ಮನೆಗೆ ಕುತ್ಕೊಂಡು ಏನು ಮಾಡೋದು, ಅದಕ್ಕೆ ಬೇಗ ಬಂದಿದೆ ಅಂಗಡಿಗೆ. ನಾನು ನಿಮ್ಮಲ್ಲಿ ಒಂದು ಕೇಳ್ಬೇಕಂತ ಇದ್ದೆ. ಏನು ಹೇಳಿ ಮೇಡಮ್ದು? ನೀವು ಕೆಲ್ಸಕ್ಕೆ ಸೇರುವಾಗ ಐಡಿ ತರ್ಲಿರಲ್ಲ, ತರ್ತೀನಂತ ಹೇಳ್ತಾ ಇದ್ದೀರಾ, ತಂದಿದ್ದೀರಾ ಐಡಿ? ಮೇಡಮ್ದು ಇವತ್ತು ತಂದಿದ್ದೀನಿ, ತಗೊಳ್ರಿ. ನಿಮ್ಮ ಹೆಸರು ನಾಜಿಯಾ ಬಾನುನಾ? ಹೌದು ಮೇಡಮ್ದು, ನಂದಕ್ಕೆ ಹೆಸರು ನಾಜಿಯಾ ಬಾನು ಅಂತ. ಕೆಲಬ್ರು ನಂದಕ್ಕೆ ಬಾನು ಬಾನು ಅಂತ ಕರೀತಾರೆ, ಕೆಲಬ್ರು ನಾಜು ನಾಜು ಅಂತ ಕರೀತಾರೆ. ಸರಿ ಆಯ್ತು, ಕರೆಕ್ಟ್ ಇದೆ. ಇದು ನಾನು ಜೆರಾಕ್ಸ್ ಮಾಡ್ಕೊಂಡು ನಿಮಗೆ ಕೊಡ್ತೀನಿ ಆಯ್ತಾ? ಸಾರಿಗೆ ಗುಡ್ ಮಾರ್ನಿಂಗ್. ಒಡೆಪೋಯಾರು ಯಾನ್ ಪಿದಾಯ್ದಿತ್ತೆ ದಾದಾ ಅಂಡು ದಾಲ ಇಜ್ಜಿ ಕೇಂಡೆ ಯಾನ ಯಾನು ಪಿದಾಯ್ ಬ್ಯಾಂಕ್ ಮುಟ್ಟ ಪೋದು ಬರ್ಪೆ ಆವಾ ಆವು ಇದೊಂಜಿ ಜೆರಾಕ್ಸ್ ತೆತ್ತು ಬಲೆ ಆಂಡು ಕೊರು. ಮೇಡಮ್ದಕ್ಕೆ ಈಗ ಮಾತಾಡೋದು ಯಾವ್ದಕ್ಕೆ ಭಾಷೆ ಅದು? ಇದು ಭಾಷೆ ತುಳು ಭಾಷೆ. ಇದು ಮಂಗಳೂರಲ್ಲಿ ಜಾಸ್ತಿ ಮಾತಾಡ್ತಾರೆ. ನಮ್ಮ ತುಳು ಜನ ಎಲ್ಲ ಮಂಗಳೂರಲ್ಲಿ ಜಾಸ್ತಿ ಇದ್ದಾರೆ. ನಿಮ್ದಕ್ಕೆ ಮಂಗಳೂರ ಊರು? ಹೌದು, ನಮ್ಮೂರು ಮಂಗಳೂರು. ಅದಕ್ಕೆ ನಿಮ್ದಕ್ಕೆ ಮಂಗಳೂರಿಗೆ ಟೈಲರ್ ಅಂತ ಹಾಕಿದೆ ಬೋರ್ಡು? ಹೌದು. ಅದು ಬಟ್ಟೆ ಎಲ್ಲ ಫಿನಿಶಿಂಗ್ ಮಾಡೈತಾ ನೀವು? ಇನ್ನೊಂದು 2 ಬ್ಲೌಸ್ಗೆ ಐತೆ ಅಕ್ಕ, ಅದು ನಾನು ಉಕ್ಸು ಹಾಕಿ ಕೊಡ್ತೀನಿ ನಿಮ್ಗೆ. ಅಕ್ಕ ಅಂತೆಲ್ಲ ಕರಿಬೇಡಿ, ಮೇಡಮ್ ಅಂತ ಕರೀರಿ ಆಯ್ತಾ? ಆಯ್ತು ಮೇಡಮ್ದು. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರು ಪುಟ್ಟ ನೀನು? ಏನ್ ಬೇಕು? ಆಯ್ತು ಹೊಲಿವಾ. ನನ್ನ ಆಂಟಿ ಅಂತ ಕರಿಬೇಡ, ಅಕ್ಕ ಅಂತ ಕರಿ ಆಯ್ತಾ? ಬಟ್ಟೆ ಕೊಡು ಪುಟ್ಟ. ಆಯ್ತು ಪುಟ್ಟ, ಈ ಬಟ್ಟೆಯಲ್ಲಿ ಏನ್ ಡ್ರೆಸ್ ಹೊಲಿಯೋದು? ನೀನ್ ಯಾರು ಪುಟ್ಟ? ಆಂಟಿ, ನಾನು ಇವಳ ಅಕ್ಕ. ಗುಡ್ ಗರ್ಲ್. ಆಯ್ತು, ಇದನ್ನ ಎಂತ ಮಾಡ್ಬೇಕು? ಅಕ್ಕ, ಇದರಲ್ಲಿ ಸೀರೆ ಮತ್ತೆ
ಬ್ಲೌಸ್ ಇದೆ, ಆ ರೆಡ್ ಕಲರ್ ಬಟ್ಟೆನೇ ಬ್ಲೌಸ್. ಅದರಲ್ಲಿ ನನಗೆ ಬ್ಲೌಸ್ ಹೊಲಿಬೇಕು. ಹೌದಾ, ಯಾವಾಗ ಬೇಕು? ಅಕ್ಕ, ನಾಳೆ ಬೆಳಗ್ಗೆ ಈ ಬ್ಲೌಸ್ ಬೇಕು. ನಾನು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಓ ಹೌದಾ, ಸರಿ ಆಯ್ತು, ನಾನು ಬೆಳಿಗ್ಗೆ ಕೊಡ್ತೇನೆ ನಿಮಗೆ. ಆಮೇಲೆ ಆ ಬ್ಲೌಸ್ ಪೀಸ್ ಅಲ್ಲಿ ಬಟ್ಟೆ ಉಳಿಯುತ್ತಂತೆ. ಆ ಬಟ್ಟೆಲಿ ನನಗೊಂದು ಫ್ರಾಕ್ ಸ್ಟಿಚ್ ಮಾಡಬೇಕಂತೆ, ಅಮ್ಮ ಹೇಳಿದ್ದಾರೆ. ನೋಡಿದ್ರೆ ಬಟ್ಟೆ ಜಾಸ್ತಿ ಉಂಟಂಗೆ ಕಾಣಿಸ್ತದೆ. ಆಯ್ತು, ನಿನಗೆ ನಾನು ಫ್ರಾಕ್ ಹೊಲಿತೀನಿ ಆಯ್ತಾ? ಆಯ್ತು ಅಕ್ಕ. ಬಾನು, ಈ ಮಕ್ಳು ಇಬ್ಬರದು ಅಳತೆ ತಗೊಳ್ಳಿ. ಆಯ್ತು ಮೇಡಮ್. ನೋಡ್ರಮ್ಮ, ಈಗ ಬಂದು ಅವರು ಅಳತೆ ತಗೊಳ್ತಾರೆ. ಈ ರೆಡ್ ಕಲರ್ಗೆ ಲೈನಿಂಗ್ ಬಟ್ಟೆ ನನ್ನ ಹತ್ರ ಇಲ್ಲ, ಪಕ್ಕದಲ್ಲಿ ಶಾಪ್ ಇದೆ, ಅಲ್ಲೋಗಿ 2 ಮೀಟ್ರು ಲೈನಿಂಗ್ ಬಟ್ಟೆ ತಾನೆ ಆಯ್ತಾ? ಆಯ್ತಕ್ಕ. ಅಕ್ಕ, ಏನಮ್ಮ? ನಾವು ಮಾತ್ರ ನಿಮ್ಮನ್ನ ಆಂಟಿ ಅಂತ ಕರಿಬಾರ್ದಂತ ಹೇಳಿದ್ರಿ. ಈಗ ನೀವು ಮಾತ್ರ ನನ್ನನ್ನ ಅಮ್ಮ ಅಮ್ಮ ಅಂತ ಕರೀತೀರಾ. ನಾನೇ ನಿಮ್ಮ ಅಮ್ಮನಾ? ಬಾಲೆ ಬಾರಿ ಹುಷಾರುಳ್ಳಾಲು. ಆಯ್ತು, ನೀನ್ ಇನ್ಮೇಲೆ ನನ್ನ ಆಂಟಿ ಅಂತಾನೆ ಕರಿ. ನಾವು ಹೋಗಿ 2 ಕಿಲೋಮೀಟರ್ ಬಟ್ಟೆ ತರ್ತೀವಿ. ಅದು 2 ಕಿಲೋಮೀಟರ್ ಅಲ್ಲ ಪುಟ್ಟ, 2 ಮೀಟರ್. 2 ಮೀಟರ್ ಲೈನಿಂಗ್ ಬಟ್ಟೆ ಕೊಡಿ ಅಂತ ಕೇಳಿ ಪಕ್ಕದಲ್ಲಿ ಆಯ್ತಾ? ಜೆರಾಕ್ಸ್ ಕರೆಂಟ್ ಇಜ್ಜಿಗೆ ಅಂದ ಅಂದ್ ಅಮ್ಮ ಅಮ್ಮ, ನಾವು ಮೊದಲು ಕೊಡ್ತಾ ಇದ್ವಲ್ಲ ಗಂಗಮ್ಮಕ್ಕ ಟೈಲರು, ಅವ್ರು ಇಲ್ಲ ಅಮ್ಮ, ಅವರು ಬೇರೆ ಊರಿಗೆ ಹೋಗ್ಬಿಟ್ರಂತೆ. ಈಗ ಯಾವ್ದೋ ಹೊಸ ಶಾಪ್ ಇಟ್ಟಿದ್ದಾರೆ ಒಬ್ರು, ಟೈಲರ್ ಶಾಪ್. ಅಲ್ಲಿ ಹೋಗಿ ಕೊಟ್ ಬಂದ್ವಿ. ಎಲ್ಲಿ ಮೊದಲು ಗಂಗಮ್ಮಕ್ಕ ಇಟ್ಟಿದ್ರಲ್ಲ ಅಲ್ಲೇನಾ? ಹೌದಮ್ಮ. ಇವ್ಳು ಓಡೋದ್ಲಿ ಅಂತ ನೀನು ಓದಲ್ಲನೋ? ಅವಾಗ್ಲಿಂದ ನಾನು ಆ ಗಂಗಮ್ಮಕ್ಕನಿಗೆ ಫೋನ್ ಮಾಡಿದೆ. ಅವರು ಫೋನ್ ತೆಗೆದ್ಬಿಟ್ಟು ಹೇಳ್ತಾ ಇದ್ರೆ ಅವ್ರು ಹೋಗಿ ಶಿವಮೊಗ್ಗಕ್ಕೆ 5 ತಿಂಗಳಾಯ್ತಂತೆ. ಇಲ್ಲಿಲ್ಲ ಅಂತೆ ಅವರು. ಶಿವಮೊಗ್ಗಕ್ಕೆ ಹೋಗ್ಬಿಟ್ರಂತ? ಶಿವಮೊಗ್ಗಕ್ಕೆ ಹೋಗಿ 5 ತಿಂಗಳಾಯ್ತಂತೆ. ಅಮ್ಮ, ಈಗ ಹೊಸ ಜನ ಅಮ್ಮ, ಅವ್ರನ್ನ ನೀನ್ ನೋಡಿದ್ರೆ ಆಶ್ಚರ್ಯ ಪಡ್ತೀಯ. ಎಷ್ಟು ಎತ್ತರ ಇದ್ದಾರೆ ಗೊತ್ತಮ್ಮ, ಹಂಗೆ ಎತ್ತರ ಇದ್ದಾರಮ್ಮ. ಹೌದಮ್ಮ, ಅವರು ಹಸ್ಬೆಂಡ್ ಇದಾರಮ್ಮ, ಅವ್ರೂ ಸೇಮ್ ಹಂಗೆ ಹೈಟ್ ಅಂದ್ರೆ ಹೈಟ್ ಇದಾರಮ್ಮ. ಇಬ್ರನ್ನು ನೋಡ್ಬೇಕಂದ್ರೆ ಕತ್ತಿಂಗ್ ಬಗಸ್ಕೊಂಡು ನೋಡ್ಬೇಕಮ್ಮ. ಹೌದಾ? ಮತ್ತೆ ಅವ್ರ ಅಂಗಡಿಯಲ್ಲಿ ನಮ್ ನಾಜು ಆಂಟಿ ಇದಾರಲ್ಲ, ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದಾರಮ್ಮ. ಹೌದಾ? ಅವಳಿಗೆ ಸ್ವಲ್ಪ ಬಟ್ಟೆ ಹೊಲಿಯೋದು ಗೊತ್ತು, ಅದಕ್ಕೆ ಅಲ್ಲಿ ಕೆಲಸಕ್ಕೆ ಸೇರಿದಾಳ ಅಂತ. ಸರಿ ಸರಿ, ನಿಮ್ ಪಪ್ಪ ಊಟ ಕುತ್ಕೊಂಡಿದ್ದಾರೆ, ನೀವು ಕುತ್ಕೊಳ್ಳಿ ಹೋಗಿ. ಅಮ್ಮ ನೋಡಮ್ಮ, ನಾನು ಹಾಕಿದ ಬೀಜ ಎಲ್ಲ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಹೌದನು, ತುಂಬಾ ಚೆನ್ನಾಗಿ ಬಂತೆ. ಏನ್ ಬೀಜ ಹಾಕ್ದೆ ನೀನು? ಅಮ್ಮ, ನಾನು ಕೊತ್ತಂಬರಿ ಬೀಜ ಹಾಕ್ದೆ ಅಮ್ಮ. ಹೌದಾನು, ತುಂಬಾ ಚೆನ್ನಾಗಿ ಬಂದಿದೆ. ಹಂಗಂದ್ರೆ ನಾವು ಅಂಗಡಿಯಲ್ಲಿ ತಗೊಳ್ಳೋದು ಬೇಡವಾ ಅಂತಲ್ಲ? ಹೌದಮ್ಮ, ಅಂಗಡಿಯಲ್ಲಿ ತಗೊಳ್ಳೋದೇ ಬೇಡ. ನಾವು ಇದೇ ತರ ಬೀಜ ಹಾಕಿ ಬೆಳೆಸಿದ್ವಿ ಅಂದ್ರೆ ಅದನ್ನೇ ನಾವು ಯೂಸ್ ಮಾಡ್ಕೋಬೋದಲ್ಲಮ್ಮ. ದುಡ್ಡು ಉಳಿತಲ್ಲಮ್ಮ. ಹೌದು, ನಾವೇ ಬೆಳೆಸಿ ತಿನ್ನೋದು ಆರೋಗ್ಯಕ್ಕೂ ಒಳ್ಳೇದು. ಹೌದಮ್ಮ. ಅಮ್ಮ, ಇದನ್ನ ಫೋಟೋ ತೆಗೆದು ನಮ್ಮ ಮ್ಯಾಮಿಗೆ ಕಳಿಸ್ಬೇಕಮ್ಮ. ಅವ್ರು ಹೇಳಿದ್ರು, ಯಾರು ನಿಮ್ಮ ಮನೆಯಲ್ಲಿ ಬೀಜ ಹಾಕಿ ಇಂಥದ್ದೆಲ್ಲ ಬೆಳೆಸ್ತೀರೋ ಅವ್ರು ನನಗೆ ಫೋಟೋ ಕಳಿಸಿ ಅಂತ ಹೇಳಿದ್ರು ಅಮ್ಮ. ಹೌದಾನು? ಹಂಗಂದ್ರೆ ಫೋಟೋ ತೆಗೆದು ನಿಮ್ಮ ಮ್ಯಾಮಿಗೆ ಕಳಿಸಾಯ್ತಾ? ಆಯ್ತಮ್ಮ.